ನಮಸ್ತೆ ಅಣ್ಣ, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್ ರೀ. ನಂದು ಶಂಕರಗೌಡ ಪಾಟೀಲ್ ಅಂತ ಹೇಳ್ರಿ, ನಮ್ಮ ಅಜ್ಜ ಇಟ್ಟಿದ್ದ ಹೆಸರು. ನಂದು ಎಜುಕೇಶನ್ ರೀ ಬಿಕಾಮ್ ಆಗಿತ್ರಿ. ಒಳ್ಳೆ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅಂತ ಹೇಳಿ ಒಂದು ಕಂಪ್ನಿ ಆಫರ್ ಸಿಕ್ತು 2010 ರೀ. ಅಲ್ಲಿಂದ ನಂದು ಮತ್ತೆ ಇದು ಪ್ರೊಫೆಷನಲ್ ಕರಿಯರ್ ಶುರು ಆಗಿದ್ದು 2010 ರೀ. ಸೊ ಇದೊಂದು ಸಮಾಜ ಸೇವೆ, ಸಮಾಜಮುಖಿ ಕೆಲಸಗಳು ಹೆಂಗ್ ತಲೆಯಾಗಿ ಬಂತ್ರಿ ನಿಮಗೆ? ನಾವು ಬೆಳೆದಿದ್ದ ವಾತಾವರಣ ರೀ, ಆಜು ಬಾಜುಕಿನ ಎಲ್ಲ ವಾತಾವರಣ ಹೆಂಗಿತ್ತಂದ್ರ ರೀ, ಅಲ್ಲಿ ಬಡತನ ಜಾಸ್ತಿ ರೀ. ಬಟ್ ಅಲ್ಲಿ ಯಾರಾದ್ರೂ ವಯಸ್ಸಾದವ್ರು ಇದ್ರು, ರೋಡ್ ಕ್ರಾಸಿಂಗ್ ಮಾಡೋದಾಗ್ಲಿ ಅಥವಾ ಅವ್ರು ಏನಾದ್ರು ಹೆವಿ ಏನಾದ್ರು ತಗೊಂಡ್ ಹೋಗ್ತಿರ್ಬೇಕಾದ್ರೆ ಆಗ್ತಿರಂಗಿಲ್ಲ. ಅದು ಗೋ ರಕ್ಷಣೆ ಮಾಡ್ಬೇಕು, ಆಕಳದ ಎಷ್ಟಕ್ಕೆ ಸೇವಾ ಮಾಡ್ಬೇಕು ಅಂತ ಹೇಳಿ ಕೆಲವೊಂದು ಗುರುಗಳು ನಮ್ಗೆ ಹೇಳಿದ್ರು. ಸೊ ಅದು ಮನಸ್ಸಾಗ ಒಂದು ಬೇರೆ ವಿಚಾರ ಬರಕ್ ಚಲೋ. ನಮ್ಮ ದೇಶದ್ದು ಎರಡು ಡಿವೈಡ್ ಆಗಿದ್ದು ಯಾವ್ದು? ಧರ್ಮದ ಆಧಾರ ಮೇಲೆ. ದೇವಿ ದೇವತೆಗಳು ಪೂಜೆ ಮಾಡ್ತೀವಿ, ಆಕಳುಗಳು ಪೂಜೆ ಮಾಡ್ತೀವಿ. ನಾವು ಪ್ರತಿಯೊಂದು ನಮ್ಮ ಜಗತ್ನಾಗ ಒಂದು ಸಣ್ಣ ಇರ್ವಿ ಹಿಡ್ಕೊಂಡು ನಾವು ಯಾವುದೇ ಪ್ರಾಣಿ ಇರ್ಲಿ ಎಲ್ಲದಕ್ಕೂ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಎಲ್ಲದಕ್ಕೂ ನಾವು ಪೂಜೆ ಮಾಡ್ತೀವಿ. ಯಾವ ನಮ್ ದೇವ್ರ ಅಂತ ಹೇಳಿ ನಂಬ್ಕೊಂಡಿದ್ದಂತ ದೇವ್ರನ್ನ ಕಾಮದಿನ ಅಂತ ಹೇಳಿ ಅಂತಾರೆ ಆಕಳಿಗೆ. ಅಂತ ದೇವ್ರನ್ನ ನಮ್ಮ ಮುಂದೆ ಕಡಿತಾರಂದ್ರ ಅದನ್ನ ಅದ್ ಸರಿ ಅಲ್ರಿ. ಸೈಲೆಂಟ್ ಆಗಿ ಲೀಗಲಿ ಏನ್ ಮಾಡ್ಬೇಕು ಅದನ್ನ ನಾವು ಹೋರಾಟ ಮಾಡ್ಬೇಕ್ರಿ. ಬಟ್ ಲೀಗಲಿ ಹೋರಾಟ ಮಾಡಕ್ ಹೆಂಗ್ ಡಿಫಿಕಲ್ಟ್ ಐತಿ. ಸರ್ಕಾರಗಳು ಬಹಳ ಇದ್ರೊಳಗೆ ಇಂಪಾರ್ಟೆಂಟ್ ರೋಲ್ ಸರ್ಕಾರದ ಇರ್ತೈತ್ರಿ. ಆಸ್ ಪರ್ 1964 ಕೌ ಸ್ಲಾಟರ್ ಆಕ್ಟ್ ಅಂತ ಹೇಳಿ ಒಂದು ಆಕ್ಟ್ ಬರ್ತೈತ್ರಿ, ಅನಿಮಲ್ ಕ್ರೂಯಲ್ಟಿ ಆಕ್ಟ್ ಅಂತ ಬರ್ತೈತಿ. ಸೊ ಆ ಆಕ್ಟ್ ನಾಗ ಅದು ಕೆಲವೊಂದು ಕೇಸಸ್ ಆಗ್ಯಾವ್ರಿ. ಬಟ್ ಕೇಸಸ್ ಹೆಂಗದ ಅಂದ್ರೆ ಸ್ಟ್ರಾಂಗ್ ಇಲ್ಲ. ಸರ್ಕಾರನು ನಾವು ಗೋರಕ್ಷಣೆ ಮಾಡ್ತೀವಿ, ಆಕಳುಗಳ ಸಲುವಾಗಿ ಅದು ಮಾಡ್ತೀವಿ, ಇದು ಮಾಡ್ತೀವಿ, ಗೋಮಾತ ನಮ್ಮ ಮಾತ ಅಂತ ಹೇಳಿ ಇಷ್ಟೆಲ್ಲ ಮಾಡ್ತಾರೆ. ಯಾವ ಸರ್ಕಾರ ಬಂದ ಈ ಆಕಳುಗಳ ರಕ್ಷಣೆ ಸಲುವಾಗಿ ಸ್ಟ್ರಾಂಗ್ ಆಕ್ಷನ್ ಯಾವ್ದು ತಗೊಂಡಿತ್ತು ಹೇಳ್ರಿ. ಸಮಾಜದ ಸಲುವಾಗಿ ದುಡಿತಿರ್ಬೇಕಾದ್ರ, ಸಮಾಜದ ಸಲುವಾಗಿ ಏನಾದ್ರು ಕೆಲಸ ಮಾಡ್ತಿರ್ಬೇಕಾದ್ರ ಅಂತ ಕಾರ್ಯಕರ್ತರು ಒಂದು ಬ್ಯಾಕ್ ಬೋನ್ ಆಗಿ ನಿಂದಿರ್ಬೇಕು. ತುಡುಗಿನ ಕೇಸ್ ಹಾಕೋರು ತುಡುಗಿನ ಕೇಸ್ನ ಒಳಗೆ ಹೋಗಿ ಬಂದ್ಮೇಲೆ ಏನಂತಾರು ಒಬ್ಬ ಹಿಂದುತ್ವದಿ ಕಾರ್ಯಕರ್ತ ಒಳಗೆ ಹೋಗಿ ಬಂದ್ಮೇಲೆ ಅವ್ನ ಸಮಾಜನಾಗ ರೆಸ್ಪೆಕ್ಟ್ ಕೊಡಂಗಿಲ್ರಿ. ಸಿಂಪಲ್ ನಾಗ ಒಂದ್ ಮಾತು ಹೇಳ್ಬೇಕಾದ್ರ, ಹಿಂದೂ ಸಮಾಜಕ್ಕೆ ಬೆಳಕು ಕೊಡ್ಬೇಕಂದ್ರ ಸ್ವಂತಕ್ಕೆ ಬೆಂಕಿ ಹಚ್ಕೋಬೇಕ್ರಿ. ಮತ್ತೆ ಬೆಂಕಿ ಹಚ್ಕೊಂಡು ಕಾರ್ಯಕರ್ತರು ರಗಡ್ ಬಂದಿದ್ದಾರೆ. ಎಷ್ಟೋ ಕಾರ್ಯಕರ್ತರ ಮದ್ವಿಗಳಾಗಿಲ್ಲ, ಯಾಕಂದ್ರೆ ಗುಂಡಗಳು ಅಂತ ಹೇಳೋರ್ ಮೇಲೆ ಪಟ್ಟ ಕಟ್ಟಿರ್ತಾರೆ. ಟೈಗರ್ ರಾಜಾ ಸಿಂಗ್ ಅಂತ ಹೇಳಿ ಹೆಸರು ಕೇಳಿರ್ತಾರೆ ಹೈದರಾಬಾದ್ನಾಗ. ಅವ್ರ ಕಾರ್ಯಕರ್ತರು ಇವತ್ತಾದ್ರೂ ಗೋರಕ್ಷಣೆ ಕೆಲಸ ಮಾಡ್ತಾರ್ರಿ. ಅವ್ರು MLA ಅವರು ರಾಜಾ ಸಿಂಗ್ ಠಾಕೂರ್ ಅವರು ಹಿಂದೆ ನಿಂದಿರ್ತಾರ ಅಂದ್ಮೇಲೆ ಕಾರ್ಯಕರ್ತರ ಜೀವಗಳು ನಡೀತಾರೆ ಹಿಂದುತ್ವ ಸಲುವಾಗಿ, ಸಮಾಜದ ಸಲುವಾಗಿ. ಎಸ್ಪೆಷಲಿ ನಮ್ ಕರ್ನಾಟಕನಾಗ ರೀ, ಯಾರು ಎಲ್ಲ ಜಸ್ಟ್ ಪೇಪರ್ ಮೇಲೆ ಅಂತಾರಲ್ಲ ರೀ, ಎವ್ರಿಥಿಂಗ್ ಇಸ್ ಆನ್ ಪೇಪರ್. ಬೆಳಗಾವಿ ಉತ್ತರ ಕ್ಷೇತ್ರನಾಗ ಹೇಳ್ತೇನೆ ನಿಮಗ, ಒಂದು 300 400 ಕಾರ್ಯಕರ್ತರು ರೋಡ್ ಶೀಟರ್ ಹಾಕಿ ಮನೆ ಕುಣಿಸ್ಬಿಟ್ರಿ. ಸೊ ಇಂಥ ಕೆಟ್ಟ ಪರಿಸ್ಥಿತಿ ನಮ್ಮ ಹಿಂದುತ್ವದಿ ಕಾರ್ಯಕರ್ತದ ಆಯ್ತು ಸರ್. ಸೊ ನೀವು ಇಲ್ಲಿವರೆಗೂ ಎಷ್ಟು ಗೋ ರಕ್ಷಣೆ ಮಾಡಿದ್ರಿ ಸರ್? ಲೆಕ್ಕ ಇಲ್ಲ. ಅಂದಾಜು ಮಾಂತೇಶ್ ನಗರದ ಪ್ರಭು ಪುರಾಣಿಕ್ ಮಠ ಅಂತ ಹೇಳಿ ಬಾಳ್ ನೆನಪು ಬರ್ತಾರ ಪ್ರಭುವನ್ನ. ಅವರು ನಾವು ಆಮೇಲೆ ನಮ್ ಕಾಕ್ತಿ ಸಾಗರ್ ಚೌಗಲ್ ಅಂತ ಹೇಳ್ತಾರ್ರಿ ಕಾಕ್ತಿ ಒಳಗ. ಈಗ ಅವ್ರು ಗ್ರಾಮ ಪಂಚಾಯತ್ ಸದಸ್ಯರಾದರು. ಅವ್ರು ನಾವು ಕೆಲವೊಂದ್ ಜನ ಕಾರ್ಯಕರ್ತರಿಗೆ ನಮ್ಗೆ ಇನ್ಫಾರ್ಮೇಶನ್ ಬಂದಿತ್ರಿ. ಒಂದು ಗಾಡಿ ಒಳಗ ಸರ್ ರಾಮ ಮಂದಿರ ಬಗ್ಗೆ ನಮ್ ನಸೀಬ್ ಅಷ್ಟೇ ಚಲೋ ಇರ್ಲಿಲ್ರಿ. ಅದ್ ಕರ್ ಸೇವೆ ಮಾಡೋದಂತದ್ದು ನಸೀಬ್ ನಮ್ಗೆ ಇರ್ಲಿಲ್ಲ. ಪೂಜೆಗಳು ಮಾಡೋದಾಗ್ಲಿ, ಅರ್ಚನೆಗಳು ಮಾಡೋದಾಗ್ಲಿ, ಹೋಮ ಹವನ ಮಾಡೋದಾಗ್ಲಿ ಎಲ್ಲ ನಮ್ ಕಾರ್ಯಕರ್ತ ಸೇರ್ಸೋದ್ರಿ. ಇದು ನಮ್ಗೆಲ್ರಿಗೂ ಎಲ್ಲಾ ಸಮಸ್ಯೆ ಹಿಂದೂ ಸಮಾಜಕ್ಕೂ ಗೊತ್ತಿತ್ರಿ. ಇದು ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳು ಆಗದ ಇದಾಗಕ್ ಸಾಧ್ಯ ಇಲ್ಲ ಸರ್. ನಾ MLA MP ಗಳ ಬಗ್ಗೆ ಪ್ಲೀಸ್ ನಾ ಏನ್ ಮಾತಾಡಂಗಿಲ್ಲ.